ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಪದೇ ಪದೇ ಯತ್ನಗಳ ಆಗ್ತಾನೆ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮತ್ತೊಮ್ಮೆ ಟ್ರಂಪ್ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಗುಂಡಿನ ದಾಳಿ ನಡೆಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷರ ಹತ್ಯೆಗೆ ಯತ್ನ ಆಗಿದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆ. ಅಮೆರಿಕ ಅಧ್ಯಕ್ಷೀಯ ಕಚೇರಿಯ ವೈಟ್ ಹೌಸ್ ಬಳಿ ಗುಂಡಿನ ಮೊರತ ಕೇಳಿಸಿದೆ. ವೈಟ್ ಹೌಸ್ ಬಳಿ ಏಕಾಏಕಿ ಗುಂಡು ಹಾರಿಸಿದ್ದಾರಂತೆ ಬಂದೂಕುಧಾರಿ. ತನ್ನ ಬ್ಯಾಗ್ನಿಂದ ಬಂದೂಕು ತೆಗೆದು ಗುಂಡು ಹಾರಿಸಿಬಿಟ್ಟಿದ್ದಾನೆ ಅನಾಮಿಕ. ಅಮೆರಿಕ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳಿಂದ ಅನಾಮಿಕನನ್ನ ಹತ್ಯೆ ಕೂಡ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷರು ಶ್ವೇತ ಭವನದಲ್ಲಿರುವಾಗಲೇ ಈ ದಾಳಿ ಆಗಿರೋದ್ರಿಂದ ಸಹಜವಾಗಿ ಆತಂಕ ಸೃಷ್ಟಿಯಾಯಿತು. ಮೃತ ವ್ಯಕ್ತಿ 21 ವರ್ಷ ವಯಸ್ಸಿನ ಯುವಕ ಅಂತ ಗುರುತಿಸಿದ್ದಾರಂತೆ ಅಲ್ಲಿನ ಭದ್ರತಾ ಪಡೆಯವರು. ಮೃತನನ್ನ ನಸೈರ್ ಬೆಸ್ಟ್ ಅಂತ ಗುರುತು ಮಾಡಲಾಗಿದ್ದು ಅಮೆರಿಕದ ಮೇರಿಲ್ಯಾಂಡ್ ನಿವಾಸಿ ಕೂಡ ಹೌದಂತೆ ಈತ. ಗುಂಡೇಟಿನಿಂದ ಗಾಯಗೊಂಡ ಆರೋಪಿ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾನೆ. ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷರ ಹತ್ಯೆಗೆ ಸಂಚು ರೂಪುಗೊಂಡಿದ್ದ ಆ ಕಾರಣಕ್ಕೆ ಅಮೆರಿಕದ ವೈಟ್ ಹೌಸ್ ಬಳಿ ಈ ಗುಂಡಿನ ಮೊರತ ಆಯ್ತಾ ಅನ್ನೋದು ಪ್ರಶ್ನೆ. ಬಟ್ ಎನಿವೆ ಆತ ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ದಾರಂತೆ ಅಲ್ಲಿನ ಭದ್ರತಾ ಪಡೆಯವರು. ಆತಗೆ ಗುಂಡು ಹಾರಿಸಿದ್ದಾರೆ ಈತನೇ ನೋಡಿ, ನಸೈರ್. ಬಟ್ ಗುಂಡು ಹಾರಿಸಿದ ಬಳಿಕ ಆತ ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾನೆ. ಟ್ರಂಪ್ ಸುದ್ದಿಗೋಷ್ಠಿಗೆ ರೆಡಿ ಆಗ್ತಾ ಇದ್ದ ಪತ್ರಕರ್ತೆಗೆ ಶಾಕ್ ಎದುರಾಗಿದೆಯಂತೆ. ಪತ್ರಕರ್ತೆ ಸಲೀನಾ ವಾಂಗ್ಗೆ ಶಾಕ್ ಕೊಟ್ಟಿದ್ದಾರೆ ಶೂಟರ್. ಟ್ರಂಪ್ ಸುದ್ದಿಗೋಷ್ಠಿಗೆ ಮುನ್ನ ಲೈವ್ ಚಾಟ್ ಕೊಡ್ತಿದ್ರಂತೆ ಪತ್ರಕರ್ತೆ. ವೈಟ್ ಹೌಸ್ನಲ್ಲೇ ತಮ್ಮ ಚಾನೆಲ್ಗೆ ಲೈವ್ ಕೊಡ್ತಾ ಇದ್ರು ವಾಂಗ್. ಈ ವೇಳೆ 10ಕ್ಕೂ ಹೆಚ್ಚು ಸುತ್ತು ಗುಂಡು ಹಾರಿಸಿದ ಸದ್ದು ಆಕೆಗೆ ಕೇಳಿಸಿದೆ. ಗುಂಡಿನ ಸದ್ದು ಕೇಳಿ ಸುರಕ್ಷಿತ ಸ್ಥಳಕ್ಕೆ ಓಡ್ ಹೋಗಿದ್ದಾರಂತೆ ವಾಂಗ್. ಪತ್ರಕರ್ತೆ ವೈರಲ್ ಆಗಿದೆ. ಪತ್ರಕರ್ತೆ ಸಲೀನಾ ವಾಂಗ್ ಓಡ್ ಹೋಗ್ತಾ ಇರುವಂತಹ ಒಂದಷ್ಟು ವಿಡಿಯೋಗಳು. ಅಮೆರಿಕ ಅಧ್ಯಕ್ಷರು ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲೇ ನಿಂತ್ಕೊಂಡು ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಂತಹ ಪತ್ರಕರ್ತೆ ವಾಂಗ್, ಆಕೆ ಲೈವ್ ಕೊಡ್ತಾ ಇರುವ ಹೊತ್ತಲ್ಲೇ ಈತ ಬಂದು ಅಲ್ಲಿ ದಾಳಿ ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದಲ್ಲ ಎರಡಲ್ಲ 10 ಬಾರಿ ಆಕೆಗೆ ಗುಂಡಿನ ಸದ್ದು ಕೇಳಿಸಿದೆ ಅಂತೆ. ಆ ಗುಂಡಿನ ಸದ್ದು ಕೇಳಿ ಆಕೆ ಓಡ್ ಹೋಗಿ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಸುರಕ್ಷಿತ ಜಾಗಕ್ಕೆ ಓಡ್ ಹೋಗ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ. That President Trump has said a deal is close, only for the two sides to remain far apart. That President Trump has said a deal is close, only for the two sides to remain far apart. ದೃಶ್ಯ ನೋಡ್ತಾ ಇದ್ದೀರಿ. ಅಮೆರಿಕದ ವೈಟ್ ಹೌಸ್ ಬಳಿ ಆಗಿರುವ ಘಟನೆ ಇದು. ಈತ ಆರೋಪಿ ನಸೈರ್, ಈತನೇ ಗುಂಡಿನ ದಾಳಿ ಮಾಡಿರೋದು. ಬಟ್ ಈತನ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗೋಕ್ಕೂ ಮುನ್ನನೇ ಆತನು ಕೂಡ ಮೃತಪಟ್ಟಿದ್ದಾನೆ. ಬಿಕಾಸ್ ಅಲ್ಲಿ ಭದ್ರತಾ ಪಡೆಯವರು ಹಾರಿಸಿರುವ ಗುಂಡಿನ ದಾಳಿಗೆ ಆತ ಬಲಿಯಾಗಿದ್ದಾನೆ. ಮತ್ತೊಂದು ಕಡೆ ಅಮೆರಿಕದ ವೈಟ್ ಹೌಸ್ ಬಳಿ ಒಂದಲ್ಲ ಎರಡಲ್ಲ 10 ಸುತ್ತು ಆತ ಗುಂಡಿನ ದಾಳಿ ನಡೆಸಿರುವಂತಹ ಸದ್ದು ನೋಡೋದಕ್ಕೆ ಸಿಕ್ಕಿದೆ. ಮತ್ತೊಂದು ಕಡೆ ಪತ್ರಕರ್ತೆ ವಾಂಗ್ ಲೈವ್ ಕೊಡ್ತಾ ಇದ್ರಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುದ್ದಿಗೋಷ್ಠಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೇ ಹೊತ್ತಲ್ಲಿ ಗುಂಡಿನ ಮೊರತ ಕೇಳಿಸಿದ ತಕ್ಷಣ ಆಕೆ ಅಲ್ಲಿಯೇ ಸುರಕ್ಷಿತ ಜಾಗಕ್ಕೆ ಓಡ್ ಹೋಗಿ ತನ್ನ ಪ್ರಾಣವನ್ನ ಉಳಿಸ್ಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಒಂದಲ್ಲ ಎರಡಲ್ಲ ಇದು 3ನೇ ಬಾರಿ ಅಮೆರಿಕ ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡಿಕೊಂಡು ಗುಂಡಿನ ದಾಳಿಗಳಾಗ್ತಾ ಇರೋದು. ಒಂದು ಚುನಾವಣಾ ಪ್ರಚಾರದಲ್ಲಿ ಟ್ರಂಪ್ ಅವರು ಭಾಗಿಯಾದಂತಹ ಸಂದರ್ಭದಲ್ಲಿ ದಾಳಿಯಾಗಿತ್ತು. ಆಗಲೂ ಕೂಡ ಜಸ್ಟ್ ಮಿಸ್ ಟ್ರಂಪ್ ಅನ್ನುವಂತಹ ವಿಚಾರಗಳನ್ನು ಗಮನಿಸಿದ್ವಿ. ಅಮೆರಿಕ ಅಧ್ಯಕ್ಷರಾದ ಬಳಿಕ ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗ ಕೂಡ ಮತ್ತೆ ಅಗೇನ್ ಟ್ರಂಪ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಹಾಕಿದ್ದನ್ನ ಗಮನಿಸಿದ್ವಿ. ಆಗ್ಲೂ ಕೂಡ ಜಸ್ಟ್ ಮಿಸ್. ಬಟ್ ಈ ಬಾರಿ ನೋಡಿ ಅಮೆರಿಕ ಅಧ್ಯಕ್ಷರು ಇರುವ ಜಾಗದಲ್ಲೇ ಗುಂಡಿನ ದಾಳಿ ಆಗಿದೆ ಅನ್ನೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಒಂದಲ್ಲ ಎರಡಲ್ಲ 3ನೇ ಬಾರಿ ಟ್ರಂಪ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಆಗ್ತಾ ಇರೋದು. ಏನ್ ಕಾರಣ? ಎಕ್ಸಾಕ್ಟ್ಲಿ ಟ್ರಂಪ್ ಅವ್ರನ್ನ ಹತ್ಯೆ ಮಾಡಲೇಬೇಕು ಅಂತ ಒಂದು ಟೀಮ್ ಏನಾದರೂ ಕಾದು ಕುಳಿತಿದೆಯಾ ಅನ್ನೋ ಅನುಮಾನಗಳು ಶುರುವಾಗಿದೆ ಈ ಬೆಳವಣಿಗೆ ನೋಡ್ತಾ ಹೋದ್ರೆ. ಖಂಡಿತ ಶ್ರುತಿ, ಏನಂದರೆ ನಸೈರ್ ಬೆಸ್ಟ್ ಎಂಬಾತ ಕೇವಲ 21 ವರ್ಷದ ಯುವಕ, ಆತ ಈ ಒಂದು ದಾಳಿಯನ್ನು ಮಾಡಿರೋದು.
ಆತ ವೈಟ್ ಹೌಸ್ ಬಳಿಯಲ್ಲಿ ಒಂದು ಬ್ಯಾಗನ್ನು ತಗೊಂಡು ಬರ್ತಾನೆ. ಆ ಬ್ಯಾಗ್ ಒಳಗಡೆ ಬಂದೂಕಿರುತ್ತೆ. ಬ್ಯಾಗ್ನ ತೆಗೆದು ಬಂದೂಕನ್ನು ಆತ ಫೈರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸುಮಾರು ಒಂದು 10ರಿಂದ 12 ಸುತ್ತು ಗುಂಡಾರಿಸ್ತಾನೆ. ವೈಟ್ ಹೌಸ್ನಲ್ಲಿ ಯಾರೊಂದು ಸೀಕ್ರೆಟ್ ಸರ್ವಿಸ್ನ ಭದ್ರತಾ ಅಧಿಕಾರಿಗಳಿರ್ತಾರೆ, ಅವ್ರ ಕಡೆಗೆ ಆತ ಗುಂಡಾರ್ಸೋಕ್ಕೆ ಶುರು ಮಾಡ್ತಾನೆ. ಏಕಾಏಕಿ ಈ ರೀತಿ ಗುಂಡಿನ ದಾಳಿ ಆರಂಭ ಆಗ್ತಿದ್ದಂಗೆ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಿರ್ತಾನೆ ಫುಟ್ಪಾತಲ್ಲಿ. ಆತನಿಗೆ ಗಾಯ ಆಗುತ್ತೆ. ಕೂಡಲೇ ಸೀಕ್ರೆಟ್ ಸರ್ವಿಸ್ನ ಏಜೆಂಟ್ಗಳು ಏನು ಮಾಡ್ತಾರೆ, ಆ ನಜೈರ್ ಬೆಸ್ಟ್ ಅಂತ ಯಾರು ಯುವಕ ಇದ್ದಾನೆ, ಆ ಯುವಕನಿಗೆ ಒಂದು ಗುಂಡನ್ನು ಹಾರಿಸ್ತಾರೆ. ಗುಂಡನ್ನು ಹಾರಿಸಿದಂಥ ಸಂದರ್ಭದಲ್ಲಿ ಆತ ತೀವ್ರವಾಗಿ ಗಾಯಗೊಂಡು ಕುಸಿದು ಬೀಳ್ತಾನೆ. ಕೂಡಲೇ ಆತನ ಬಳಿ ಇದ್ದ ಬಂದೂಕನ್ನು ವಶಕ್ಕೆ ಪಡೆದುಕೊಂಡು ಆತನನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇನೆ ಆ ವ್ಯಕ್ತಿ ಕೊನೆಯುಸಿರೆಳೆದಿದ್ದಾನೆ. ಆತ ಕಪ್ಪು ವರ್ಣೀಯ ವ್ಯಕ್ತಿ, ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ನೆಲೆಸಿರುವಂಥ ನಿವಾಸಿ ಅಂತ ಗೊತ್ತಾಗಿದೆ. ಆತ ಈ ರೀತಿ ದಾಳಿ ಮಾಡೋಕ್ಕೆ ಕಾರಣ ಏನು ಅನ್ನೋದು ಇದುವರೆಗೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಇದು ಟ್ರಂಪ್ ಅವ್ರ ಮೇಲೆ ನಡೀತಿರೋಂಥ 3ನೇ ಬಾರಿ ನಡೀತಿರೋಂಥ ದಾಳಿ. ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ತಮ್ಮ ಮಗನ ಮದುವೆಗೆ ಹೋಗಬೇಕಾಗಿತ್ತು, ಅದನ್ನು ಕೂಡ ಮಿಸ್ ಮಾಡಿ ಅವರು ವೈಟ್ ಹೌಸ್ಗೆ ತುರ್ತು ಕೆಲಸದ ಮೇಲೆ ಧಾವಿಸಿದ್ದಾರೆ. ಅವರು ಈ ರೀತಿ ತುರ್ತು ಕೆಲಸದ ಮೇಲೆ ಧಾವಿಸಿರೋದು ಇರಾನ್ ವಿರುದ್ಧದ ಯುದ್ಧಕ್ಕ ಅಥವಾ ಬೇರೆ ಇನ್ಯಾನಾದ್ರೂ ಸಿದ್ಧತೆಗ ಅಂತ ಹೇಳ್ಬಿಟ್ಟು ಇನ್ನೂ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲೇ ಈ ಒಂದು ದಾಳಿ ನಡೆದಿರೋದು. ಅಮೆರಿಕದ ಸ್ಥಳೀಯ ಕಾಲಮಾನ ಸಂಜೆ 6 ಗಂಟೆಗೆ, ಅಂದರೆ ನಮ್ಮ ಭಾರತೀಯ ಕಾಲಮಾನಕ್ಕೆ ಹೇಳೋದಾದರೆ ಬೆಳಗ್ಗೆ 6-6:30 ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಈ ಘಟನೆ ನಡೆದ ಕೂಡಲೇ ಸ್ಥಳದಲ್ಲಿ, ಅಂದರೆ ಅಮೆರಿಕ ಅಧ್ಯಕ್ಷರು ವೈಟ್ ಹೌಸ್ನಲ್ಲಿ ಇದ್ದಂಥ ಕಾರಣದಿಂದಾಗಿ ಅಲ್ಲಿ ಪತ್ರಕರ್ತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ್ರು. ಪತ್ರಕರ್ತರೆಲ್ಲರೂ ಸುದ್ದಿಗೋಷ್ಠಿಗೆ ತಯಾರಿಯನ್ನು ಮಾಡ್ಕೊತಾ ಇದ್ರು. ಇಂಥ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ಕೇಳಿಬಂದ ಸಂದರ್ಭದಲ್ಲಿ ಅಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಯಾಯಿತು. ಆದರೆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳೇನಿದ್ದಾರೆ ಈ ಹಿಂದೆ ಕೂಡ ಅತ್ಯಂತ ಕರಾರುವಕ್ಕಾಗಿ ದಾಳಿಯನ್ನು ನಡೆಸಿ ಯಾರೋ ಒಂದು ಅಮೆರಿಕ ಅಧ್ಯಕ್ಷರ ಮೇಲೆ ದಾಳಿ ನಡೆಸಕ್ಕೆ ಬಂದಿದ್ದ ಆತನ ಮೇಲೆ ಕೂಡ ಗುಂಡನ್ನು ಹಾರಿಸಿದ್ರು. ಇದೀಗ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಅಂತ ಹೇಳ್ಬೋದು. ಕಳೆದ 1 ತಿಂಗಳ ಹಿಂದಷ್ಟೇನೆ ಈ ರೀತಿಯಾದಂಥ ಒಂದು ದಾಳಿ ನಡೆದಿತ್ತು. ಅದು ವೈಟ್ ಹೌಸ್ ಸಮೀಪದಲ್ಲೇ ಇರುವಂಥ ಒಂದು ಹೋಟೆಲ್ನಲ್ಲಿ ನಡೀತಿದ್ದಂಥ ಕಾರ್ಯಕ್ರಮದ ಒಂದು ಸ್ಥಳಕ್ಕೆ ನುಗ್ಗೋದಕ್ಕೆ ಆತ ಪ್ರಯತ್ನ ಪಟ್ಟಿದ್ದ. ಆತನ ಮೇಲೆ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಗುಂಡಾರಿಸಿದ್ರು. ಇದೀಗ ವೈಟ್ ಹೌಸ್ ಬಳಿಯಲ್ಲೇ ಈ ಒಂದು ಘಟನೆ ನಡೆದಿದೆ. ಈ ಮೂಲಕ ಅಮೆರಿಕ ಅಧ್ಯಕ್ಷರಿಗೆ ಜೀವ ಬೆದರಿಕೆ ಇರೋದು ಮತ್ತೆ ಸಾಬೀತಾಗ್ತಾ ಇದೆ. ಮತ್ತು ಈ ರೀತಿಯಾದಂಥ ದಾಳಿ ನಡೆಸ್ತಿರೋದು ಯಾರು, ಇದನ್ನು ಸಂಘಟಿತ ದಾಳಿನ ಅಥವಾ ಯಾರಾದರೂ ಇಂಡಿವಿಜುವಲ್ ಆಗಿ ನಡೆಸ್ತಿರೋಂಥ ದಾಳಿನ ಅಥವಾ ಆತನಿಗೆ ಯಾವುದಾದ್ರೂ ಪಕ್ಷದ ಬೆಂಬಲ ಇದೆಯಾ, ಯಾವುದಾದ್ರೂ ಸೈದ್ಧಾಂತಿಕ ಬೆಂಬಲ ಇದೆಯಾ, ಈ ಕುರಿತಾಗಿ ಈಗ ಹೆಚ್ಚಿನ ವಿಚಾರಣೆಗಳು ನಡೀತಾ ಇದೆ. ಒಂದು ಕಡೆ ಈತ ಏನು ನಜೈರ್ ಬೆಸ್ಟ್ ಅಂತಿದ್ದಾನೆ, ಆತನ ಮೃತದೇಹವನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅದೇ ಸಮಯದಲ್ಲಿ ಮೇರಿಲ್ಯಾಂಡ್ ಪೊಲೀಸರು ಆತನ ಹುಟ್ಟೂರಿನಲ್ಲಿ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಆತನ ಮೂಲವನ್ನು ಕೆದಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರುತಿ. ಓಕೆ ದಿಲೀಪ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ.